ಮಾತ್ರ ವಸತಿ ಇಲಾಖೆಯಲ್ಲಿ ಮನೆಗಳನ್ನು ಮಂಜೂರು ಮಾಡಲಾಗುತ್ತೆ, ಇಲ್ಲವಾದರೆ ಇಲ್ಲ ಅಂತ ಹೇಳಿ BR ಪಾಟೀಲ್ ಅವರ ಆಡಿಯೋ ಸಂಚಲನವನ್ನು ಸೃಷ್ಟಿ ಮಾಡಿತ್ತಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. BR ಪಾಟೀಲ್ ನನ್ನ ಮೇಲೆ ಆರೋಪ ಮಾಡಿಲ್ಲ ಅಂತ ಹೇಳಿದ್ದಾರೆ. ಪಂಚಾಯಿತಿಯವರ ಮೇಲೆ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. BR ಪಾಟೀಲ್ 2000 ಮನೆಗಳನ್ನು ಕೇಳಿದ್ರು. ಒಂದೊಂದು ಪಂಚಾಯಿತಿಗೆ 900 ಮನೆಗಳನ್ನು ಕೊಟ್ಟಿದ್ದೇವೆ. ಎಲ್ಲ ಶಾಸಕರು ಮನೆಗಳನ್ನು ಕೇಳಿದ್ದಾರೆ. ಮನೆ ಬೇಕು ಅಂತ ಪತ್ರ ಬರೆದಿದ್ದಾರೆ. ಪಾವಗಡದ ಶಾಸಕ ಈಗ ಪತ್ರ ಕೊಟ್ಟಿದ್ದಾರೆ. 350 ಮನೆ ಬೇಕು ಅಂತ ಕೇಳಿದ್ದಾರೆ. ಚನ್ನಪಟ್ಟಣಕ್ಕೆ 5000 ಮನೆ ಕೊಟ್ಟಿದ್ದೇವೆ. ರಾಮನಗರಕ್ಕೆ 3000 ಮನೆ ಕೊಟ್ಟಿದ್ದೇವೆ. ಆದರೆ ಎಲ್ಲಿಯೂ ಕೂಡ ಹಣವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಜಮೀರ್ ಮಾತು. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಆರೋಪ ಮಾಡಿ ಏನು ಅಂದಿದ್ದಾರೆ? ನಾನು ಆಡಿಯೋನ ನೋಡಿದೆ. ನಮ್ಮ PS ಮಾತಾಡಿದ್ದಾರೆ. PR ಏನು ಅಂದಿದ್ದಾರೆ? ಸರ್ಫರಾಜ್ ಅವರೇ, ನಾನು ಕೊಟ್ಟಿದ್ದು ಪತ್ರನ ಮನೆಗಳು ಕೊಟ್ಟಿಲ್ಲ, ಇನ್ನೊಂದು ಪಂಚಾಯತಿಗೆ ಮನೆ ಪತ್ರ ಕೊಟ್ಟಿದ್ದೆ, ಅವ್ರ ಮನೆ ಕೊಟ್ಟಿದ್ದಾರೆ, ಏನು ನಡೀತಾ ಇದ್ದೆ ಅಂತ ಹೇಳ್ತಾರೆ. ಯಾರು ತೊಗೊಂಡಿದ್ದಾರೆ ಗೊತ್ತಾಗ್ಬೇಕು ತಾನೆ. ಈಗ ನಮ್ಮ ಆಫೀಸಲ್ಲಿ ತೊಗೊಂಡಿದ್ದಾರಾ? ನಾನು ತೊಗೊಂಡಿದ್ದೀನ? ಯಾರು ತೊಗೊಂಡಿದ್ದಾರೆ? ಈಗ ಪಂಚಾಯತ್ ಈಗ ಯಾರ ಕ್ಷೇತ್ರ ಅದು? BR ಪಾಟೀಲ್ ಅವರ ಕ್ಷೇತ್ರ. ಈಗ ಆರೋಪ ಮಾಡಿರೋದು ಯಾರು? BR ಪಾಟೀಲೇ ಮಾಡಿ. ಅವ್ರು ತಾನೇ ಹೇಳಬೇಕು. ಹೇಳ್ತಾ ಇಲ್ವಾ? ನಾನು ಒಂದೇ ಮಾತು ಹೇಳ್ತೀನಿ. ನಾನು ಈ ಮನೆಗಳು ಒಂದು ನಿಮಿಷ, ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಗೊಂಡ್ರೆ ಅವ್ರ ಮಕ್ಕಳು ಹುಳ ಬಿದ್ದು ಸಾಯ್ತಾರೆ. ಅದಕ್ಕಿಂತ ಹೆಚ್ಚಿನ ಈಗ ಯಾರು ಪಡಿತಾ ಇದ್ದು ನನಗಂತೂ ಮಾಹಿತಿ ಇದುವರೆಗೂ ಬಂದಿದ್ದು ಕೇಳಿ ನಿಮಿಷ. ಈಗ ನಾವು ಪಂಚಾಯತಿ ಸೆಲೆಕ್ಷನ್ ಮಾಡೋದು, ಇದು MLA ಸೆಲೆಕ್ಷನ್ ಮಾಡಲ್ಲ ಮನೆಗಳು, ಇದು ಪಂಚಾಯತಿಯಿಂದ ಸೆಲೆಕ್ಷನ್ ಮಾಡೋದು. ಈಗ ಪಂಚಾಯತ್ ಮೆಂಬರ್ ತಗೊಂಡು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ತಾನೆ. ಎಸ್, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ವಸತಿ ಇಲಾಖೆಯ ಮೇಲೆ ಆರೋಪ ಬಂದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಮೀರ್ ಅಹಮದ್ ಕ್ಯಾಮ್ರಾಗಳ ಮುಂದೆ ಹಾಜರಾಗಿದ್ದಾರೆ. ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದ್ದಾರೆ. ನನ್ನ ವಿರುದ್ಧ ಆರೋಪ ಅಲ್ಲ, ಇದು ನಮ್ಮ ಇಲಾಖೆಯ ವಿರುದ್ಧ ಆರೋಪ. ನಾನು ಲಂಚಾವತಾರದಲ್ಲಿ ಭಾಗಿಯಾಗಿಲ್ಲ. BR ಪಾಟೀಲ್ ಕೂಡ ನನ್ನ ಮೇಲೆ ಆರೋಪ ಮಾಡಿಲ್ಲ. ಬಟ್ ಹಣದ ವ್ಯವಹಾರ ನಡೆದಿದೆ ಅಂತ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಯಾರು ಕೊಟ್ಟಿದ್ದಾರೆ, ಯಾರು ತೆಗೆದುಕೊಂಡಿದ್ದಾರೆ, ಅವರ ಕಣ್ಮುಂದಿದ್ದಾರೆ, ನನಗೆ ಬಂದು ಹೇಳಿ ಅಂತಿದ್ದಾರೆ. ಅಲ್ಲಿಗೆ ಸದ್ಯಕ್ಕೆ ಇಲಾಖೆಯಲ್ಲಿ ಕ್ರಮ ತೆಗೆದುಕೊಳ್ಳಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ ಅನ್ನಂಗೆ ಆಯಿತು. ದಶರಥ್, ವಸತಿ ಇಲಾಖೆಯಲ್ಲಿ ಮನೆಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ, ಲಂಚವನ್ನು ಪಡಿತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಹಿರಿಯ ಶಾಸಕರಾಗಿರುವಂಥ BR ಪಾಟೀಲ್ ಅವರು ಮಾಡಿದರು. ಕಳೆದ 3-4 ದಿನಗಳಿಂದಲೂ ಕೂಡ ಇದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸರ್ಕಾರ ಮತ್ತು ಪಕ್ಷ ಎರಡಕ್ಕೂ ಕೂಡ ಮುಜುಗರವನ್ನು ತರ್ತಾ ಇದೆ. ಸೊ ಇಲ್ಲಿಯವರೆಗೆ ಜಮೀರ್ ಅವರು ಕಾಣಿಸ್ಕೊಂಡಿರಲಿಲ್ಲ, ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ನಾನು ಹೊರಗಡೆ ಇದ್ದ ಕಾರಣ ನಾನು ಮಾಧ್ಯಮಗಳ ಮುಂದೆ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಆ ಕಾರಣಕ್ಕೆ ನಾನು ಮಾಧ್ಯಮಗಳ ಮುಂದೆ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ತದನಂತರ BR ಪಾಟೀಲ್ ಅವರು ಬಹಳ ಉತ್ತಮವಾದಂಥ ರಾಜಕಾರಣಿ, ಅವರ ಬಗ್ಗೆ ನನಗೆ ಬಹಳಿನಿಂದಲೂ ಕೂಡ ಗೌರವ ಇದೆ. ಆದರೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ಗಮನಿಸಿದಾಗ ಕೆಲವೊಂದಷ್ಟು ಚರ್ಚೆಗಳು ಕೂಡ ಇಲ್ಲಿ ಹುಟ್ಟು ಹಾಕುತ್ತೆ. ಕಾರಣ ಅವರು ನೇರವಾಗಿ ಎಲ್ಲೂ ಕೂಡ ನನ್ನ ವಿರುದ್ಧವಾಗಿ ಮಾಡಲಿಲ್ಲ. ಮಿನಿಸ್ಟ್ರಿ ಈ ರೀತಿಯಾಗಿ ಮಾಡಿದ್ದಾರೆ, ಲಂಚ ಪಡ್ಕೊಂಡಿದ್ದಾರೆ ಅಂತೇಳಿ ಹೇಳಿಲ್ಲ. ನಮ್ಮ ಇಲಾಖೆಯ ಅಧಿಕಾರಗಳ ಬಗ್ಗೆ ಕೂಡ ಅವರು ಎಲ್ಲೂ ಮಾತನಾಡಿಲ್ಲ. ಇಲಾಖೆಯಲ್ಲಿ ಮನೆ ಹಂಚಿಕೆಯಲ್ಲಿ ಅವರು ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಅವರೇ ಹೇಳಬೇಕಾಗತ್ತೆ. ಯಾರು ಹಣವನ್ನು ತೆಗೆದುಕೊಂಡಿದ್ದಾರೆ, ಯಾರು ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಬೇಕಾಗತ್ತೆ. ಮತ್ತೊಂದು ಆರೋಪ ಅವರು ಮಾಡಿದ್ದಾರೆ, ಶಾಸಕರು ನಾನು 4 ಬಾರಿ ಪತ್ರವನ್ನು ಬರೆದರೂ ಕೂಡ ನನ್ನ ಪತ್ರಕ್ಕೆ ಕಿಮ್ಮತ್ತಿಲ್ಲ ಅಂತೇಳಿ ಹೇಳ್ತಾರೆ. ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೋಗಿ ಮನೆಗಳನ್ನು ಪಡ್ಕೊಂಡಿದ್ದಾರೆ. ಇದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ, ಇದು BR ಪಾಟೀಲ್ ಅವರು ಕೊಟ್ಟಿರುವಂತಹ ಪತ್ರ. ಏಕೆಂದರೆ ಇವರು ಪತ್ರದ ಮೇಲೇ ನಾವು ಮನೆಗಳನ್ನು ಅಲಾಟ್ ಮಾಡಿದ್ದೇವೆ ಅಂತೇಳಿ ಆ ಪತ್ರಗಳನ್ನು ಕೂಡ ಇವತ್ತು ಜಮೀರ್ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಕಾರಣ ಶಾಸಕರ ಪತ್ರದ ಮೇಲೇ ಆ ಮನೆಗಳನ್ನು ಅಲಾಟ್ ಮಾಡಲಾಗಿದೆ, ಹಂಚಿಕೆ ಮಾಡಲಾಗಿದೆ. ಪಾಟೀಲ್ ಅವರು ಕೂಡ ಹೇಳ್ತಾ ಇದ್ರು, ನಾನು ಪತ್ರವನ್ನು ನೇರವಾಗಿ 2000 ಮನೆಗಳನ್ನು ರಿಲೀಸ್ ಮಾಡಿ ಅಂತೇಳಿ ಕೊಟ್ಟರೆ ನನಗೆ ಅನುಮತಿಯನ್ನು ಕೊಡಲಿಲ್ಲ. ಆದರೆ ನನ್ನ ಶಿಫಾರಸು ಪತ್ರವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತೆಗೆದುಕೊಂಡು ಹೋಗಿ ಅವರು ಕೊಟ್ಟಾಗ ಆ ಮನೆಗಳನ್ನು ಹಂಚಿಕೆ ಮಾಡಲಾಗತ್ತೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ BR ಪಾಟೀಲ್ ಅವರ ನಡೆಯಲ್ಲೇ ಎಲ್ಲೋ ಒಂದು ಕಡೆ ಗೊಂದಲಗಳು ಕಾಣಿಸುತ್ತೆ. ಅಂದರೆ ಶಾಸಕರು ಇಲ್ಲಿ ವಸತಿ ಇಲಾಖೆಯಲ್ಲಿ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಶಾಸಕರ ಪತ್ರವನ್ನು ನೋಡಿಯೇ ಅಲ್ಲಿ ಹಂಚಿಕೆ ಮಾಡಲಾಗಿದೆ. ಹಾಗಾಗಿ BR ಪಾಟೀಲ್ ಅವರು ಪತ್ರ ಕೊಡದೇ ಇದ್ದಿದ್ರೆ ಅದು ಆಗ್ತಾ ಇರಲಿಲ್ಲ. ಈಗ ಅವರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದು ಕೇಳಿದ್ರು, ನಮಗೆ ಪಂಚಾಯಿತಿಗೆ ಇಷ್ಟು ಮನೆ ಬೇಕು ಸರ್, ಈ ಥರ ಹಾಕ್ಕೊಡಿ ಅಂತೇಳಿ ಅವ್ರು ಕೇಳಿದ ನಂತರ
ಇವರು ಶಿಫಾರಸು ಪತ್ರವನ್ನು ಕೊಡಬಾರ್ದಾಗಿತ್ತು ಅಲ್ಲಿ ಬಿ ಆರ್ ಪಾಟೀಲ್ ಅವರು ಪಂಚಾಯಿತಿ ಅಧ್ಯಕ್ಷರಿಗೆ. ಅಲ್ಲೂ ಕೂಡ ಕೆಲವೊಂದಷ್ಟು ಲೋಪದೋಷಗಳು ಕಂಡುಬರುತ್ತೆ. ಯಾಕೆಂದರೆ ಇವರು ಪತ್ರವನ್ನು ಕೊಟ್ಟ ನಂತರ ಪಂಚಾಯಿತಿ ಅಧ್ಯಕ್ಷರು ವಸತಿ ಇಲಾಖೆಗೆ ಕೊಡ್ತಾರೆ. ವಸತಿ ಇಲಾಖೆ ಅವರಿಗೆ ಮನೆಗಳನ್ನು ಅಲಾಟ್ ಮಾಡುತ್ತೆ. ಶಾಸಕರಿಂದ ಪತ್ರ ಬಂದಿದೆ ಅನ್ನುವಂಥ ಕಾರಣಕ್ಕೆ ಅಲಾಟ್ ಮಾಡಿದ್ದಾರೆ. ಇವರು ಪತ್ರವನ್ನು ಕೊಡದೆ ಆ ಪತ್ರಕ್ಕೆ ಅಲಾಟ್ ಮಾಡದೇ ಇದ್ದರೆ ಆಗ ಪ್ರಶ್ನೆಗಳು ಇಲ್ಲಿ ಸಹಜವಾಗಿ ಬರ್ತಾ ಇತ್ತು. ಮತ್ತೊಂದು ಕಡೆ ಜಮೀರ್ ಹೇಳ್ತಾ ಇರುವಂಥದ್ದು, ನನ್ನ ಮೇಲೆ ಎಲ್ಲೂ ನೇರವಾಗಿ ಅವರು ಆರೋಪಗಳನ್ನು ಮಾಡಿಲ್ಲ, ಹಾಗಾಗಿ ಅವರು ಅಧಿಕಾರಿಗಳ ಮೇಲೂ ಕೂಡ ಆರೋಪಗಳನ್ನು ಮಾಡಿಲ್ಲ. ಆದರೆ ಯಾರು ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ಬಿ ಆರ್ ಪಾಟೀಲ್ ಅವರು ಹೇಳಬೇಕಾಗತ್ತಲ್ಲ. ಅವ್ರು ಯಾರು ಅಂತ ಹೇಳಿದ್ರೆ ಆಗ ನಾವು ಅವರ ವಿರುದ್ಧವಾಗಿ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕಾಗತ್ತೆ. ಒಂದು ವೇಳೆ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ಏನಾದರೂ ತೆಗೆದುಕೊಂಡಿದ್ದಾರಾ ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಏನಾದರೂ ಈ ರೀತಿಯಾಗಿ 5,000 10,000ವನ್ನು ಪಡ್ಕೊಂಡಿದ್ದಾರಾ, ಇದರ ಬಗ್ಗೆ ಬಿ ಆರ್ ಪಾಟೀಲ್ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಯಾರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅವರು ಹೇಳಿದ್ರೆ ಆಗ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಆಗತ್ತೆ, ಅಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದಕ್ಕಾಗತ್ತೆ. ಹಾಗಾಗಿ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದನ್ನು ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಸೊ ಅಧಿಕಾರಿಗಳನ್ನು ಕೂಡ ಇಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಇದು 5,000 10,000 ಪಡ್ಕೊಂಡಿರೋದ್ರಿಂದ ತನಿಖೆ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಜಮೀರ್ ಅವರು ಮಾಡಿದ್ದಾರೆ. ಇಲಾಖಾ ತನಿಖೆಗೆ ಕೊಟ್ಟಿದ್ದೇನೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. CBI ತನಿಖೆಗೆ ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಇವತ್ತು ಜಮೀರ್ ಅವರು ಹೇಳಿದ್ದಾರೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್.